ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಯಾವುದೇ ಸಾರಿ ವೀಡಿಯೋಸನ್ನು ಮಾಡ್ತಾ ಇಲ್ಲ, ಅದ್ರ ಬದಲು ನಿಮಗೆ ಆಲ್ರೆಡಿ ನಾನು 2-3 ಪೋಸ್ಟ್ ಹಾಕಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಹೆಗ್ಡೆ ಕಲೆಕ್ಷನ್ಸ್ನ ಸ್ನೇಹ ಸಮ್ಮೇಳನ ಅಂತ ಫೆಬ್ರವರಿ 8 ಸಂಡೇ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8:30 ತನಕನೂ ರಾಮರಾವ್ ಗ್ರೌಂಡು ಕತ್ರಿಗುಪ್ಪ ಬ್ಯಾಂಗ್ಳೂರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ, ಡಾನ್ಸ್ ಪ್ರೋಗ್ರಾಮ್, ಸಿಂಗಿಂಗ್ ಪ್ರೋಗ್ರಾಮ್, ಮ್ಯಾಜಿಕ್ ಶೋ ಇರುತ್ತೆ. ಹಾಗೆ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಸಾರಿ ಸ್ಟೋರು ಬೆಳಗ್ಗೆಯಿಂದ ಸಂಜೆ ತನಕನೂ ಇರುತ್ತೆ. ಮತ್ತು ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಅಲ್ಲಿ ಬಂದವರಿಗೆಲ್ಲ. ನೆಕ್ಸ್ಟು ಒಂದು 30ಕ್ಕೂ ಹೆಚ್ಚು ಬೇರೆ ಬೇರೆ ಸ್ಟಾಲ್ಸ್ ಅವರು ಬರ್ತಾ ಇದ್ದಾರೆ. ನನ್ನ ಜೊತೆ ವೆಂಡರ್ ಆಗಿ ತುಂಬ ಕಡೆ ಎಲ್ಲ ಬಂದು ಸಪೋರ್ಟ್ ಮಾಡಿರುವಂಥ ವೆಂಡರ್ ಕೂಡ ನನ್ನ ಒಂದು ಸೆಲೆಬ್ರೇಷನ್ಗೆ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಮಲೆನಾಡಿನಿಂದ ಮಹಿಳೆಯರು ಬರ್ತಾ ಇದ್ದಾರೆ ನಿಮಗೆ ಸ್ಪೆಷಲ್ ತಿಂಡಿಗಳನ್ನು ಮಾಡೋದಕ್ಕೆ. ನಮ್ಮ ಮಲೆನಾಡಲ್ಲಿ ಮಗೆಕಾಯಿ ತೆಳ್ಳೆವು ಅಂತ ತುಂಬ ಫೇಮಸ್ಸು, ಅದರ ಜನರು ಬರ್ತಾ ಇದ್ದಾರೆ, ಅದರ ತಯಾರು ಮಾಡಲು ಮಹಿಳೆಯರು ಬರ್ತಿದ್ದಾರೆ. ಹಾಗೆ ತೊಡೆದೇವು ಅಂತ ಕಬ್ಬಿನ ಹಾಲಿನಿಂದ ಒಂದು ದೋಸೆ ಮಾಡ್ತಾರೆ, ಅವರು ಬರ್ತಿದ್ದಾರೆ. ಆಮೇಲೆ ಪತ್ರೋಡೆ ಅಂತ ಕೆಸುವಿನ ಎಲೆಯಿಂದ ಮಾಡೋದು, ಅದನ್ನು ಕೂಡ ಮಾಡ್ತಿದ್ದೀವಿ. ಸೊ ಇದೇ ಥರ ತುಂಬ ಡಿಫ್ರೆಂಟ್ ಆಗಿರೋ ನಮ್ಮ ಮಲೆನಾಡ ತಿಂಡಿಗಳು ಅಲ್ಲೇ ನಿಮಗೆ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಲೈವ್ ಕೌಂಟರ್ ಕೂಡ ಇರುತ್ತೆ. ಸೊ ಇದೆಲ್ಲ ಬರ್ತಾ ಇದೆ. ಹಾಗೆ ಇದ್ರ ಜೊತೆಗೆ ಎಲ್ಲ ವೆಂಡರ್ಸು ಬರ್ತಾ ಇದ್ದಾರೆ. ಸೊ ನಿಮಗೆ ಒಂದೇ ಜಾಗದಲ್ಲಿ ಎಲ್ಲನೂ ಸಿಗುತ್ತೆ. ಸೊ ದಯವಿಟ್ಟು ಬನ್ನಿ. ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಕಲ್ಚರಲ್ ಇವೆಂಟ್ ಇದೆ. ಹಾಗೆ ನಮ್ಮ ಸೀರಿಯಲ್ ಆ್ಯಕ್ಟರ್ಸ್ ಮತ್ತು ಮೂವಿ ಆ್ಯಕ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಅವರ ನೇಮನ್ನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸೊ ಅದು ಇನ್ವಿಟೇಷನ್ ಎಲ್ಲ ರೆಡಿ ಆದ ತಕ್ಷಣ ನಿಮ್ಮ ಮುಂದೆ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇದೆ, ನಿಮಗೆ ಎಲ್ಲ ವಸ್ತುಗಳು ಸಿಗುತ್ತೆ. ಹಾಗೆ ನಮ್ಮ ಮಲೆನಾಡ ಮಹಿಳೆಯರು ಕೂಡ ಸಪೋರ್ಟ್ ಆಗುತ್ತೆ. ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿರೋ ನೀವು ನನ್ನ ಇವೆಂಟ್ಗೆ ಬಂದರೆ ನನಗೆ ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ನನ್ನ ಜೀವನದ ಮೊದಲ ಕನಸು ನನಸಾಗೋ ದಿನ. ಅದೆಷ್ಟೋ ವರ್ಷಗಳಿಂದ ನಾನು ತುಂಬ ದಿನದಿಂದ ಅಂದ್ಕೊಂಡಿರೋದು ಏನಂದರೆ ಈ ಥರ ಯಾವುದಾದ್ರೂ ಇವೆಂಟ್ ಮಾಡಬೇಕು. ಸೊ ನನಗೆ ದುಡ್ಡು, ಮನೆ, ಬಂಗಾರ ಆ ಥರದ್ದು ಯಾವುದೂ ನನಗೆ ಆಸೆ ಇಲ್ಲ ಅಂತ ಹೇಳಲ್ಲ. ಅದು ನನಗೆ ಮೊದಲ ಪ್ರಾಮುಖ್ಯತೆ ಆಗಿರಲ್ಲ. ನನ್ನ ಪ್ರಾಮುಖ್ಯತೆ ಏನಂದರೆ ನಾನು ಪಟ್ಟಂಥ ಕಷ್ಟ, ನಾನು 4 ವರ್ಷ ಮಾಡಿದ ಕಷ್ಟ ಅನ್ನೋದಕ್ಕಿಂತ ನಾನು ಪಟ್ಟಂಥ ಶ್ರಮ ಅಂತ ಹೇಳ್ಬೋದು. ಆ ಶ್ರಮಕ್ಕೆ ನನಗೆ ಪ್ರತಿಫಲ ಯಾವ ಥರ ಸಿಗತ್ತೆ ಅನ್ನೋದನ್ನು ಒಂದು ಇವೆಂಟಲ್ಲಿ ನೋಡಬೇಕು ಅಂತ ನಾನು ತುಂಬ ದಿನದಿಂದ ಬಯಸ್ತಾ ಇದ್ದೆ. ಸೊ ಆ ಇವೆಂಟಿನ ಡೇಟು ಕೂಡ ಫಿಕ್ಸ್ ಆಗಿದೆ ಈಗ. ಸೊ ಕಷ್ಟಪಟ್ಟರೆ ಮಾತ್ರ ನಮಗೆ ಒಂದು ದಿನ ಪ್ರತಿಫಲ ಸಿಗುತ್ತೆ. ಸೊ ಈಗ 4 ವರ್ಷ ಕಂಪ್ಲೀಟ್ ಆಗಿದೆ ಹೆಗ್ಡೆ ಕಲೆಕ್ಷನ್ಸ್ದು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇದೆ. ಅದೇ ಥರ ನೀವು ಈ ಇವೆಂಟ್ಗೆ ಏನಾದರೂ ಬಂದರೆ ನನಗೆ ಅದರ ಮುಂದೆ ಯಾವ ಸಂತೋಷವೂ ಇಲ್ಲ. ನನ್ನ ಸಾರಿ ಸ್ಟೋರಲ್ಲಿ ನೀವು ಒಂದು ಸಾರಿಯನ್ನು ಕೂಡ ಆ ಸ್ಟೋರಲ್ಲಿ ನೀವು ಪರ್ಚೇಸ್ ಮಾಡದೇ ಇದ್ರೂ ಪರವಾಗಿಲ್ಲ. ನೀವು ಅಲ್ಲಿ ಬಂದು ನೀವು ಅಲ್ಲಿ ಆಸೀನರಾದರೆ, ನಿಮಗೆಲ್ಲ ಇಟ್ಟಿರೋ ಆ ಚೇರಲ್ಲಿ ನೀವು ಕೂತ್ಕೊಂಡ್ರೆ ನಿಮ್ಮನ್ನು ನೋಡಿ ನನಗಾಗೋ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಹಾರ್ಟ್ಲಿ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಇವೆಂಟು, ಫಸ್ಟ್ ಇವೆಂಟ್ಗೆ. ದಯವಿಟ್ಟು ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಬಂದು ಅಲ್ಲಿ ಕೂತು ನೀವು ಹಾಕೋ ಒಂದು ಕ್ಲಾಪ್ಸ್ ಇದೆ ಅಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ನಾನು ಇವೆಂಟನ್ನು ಮಾಡ್ತಾ ಇರೋದು. ನಾನು ಪಟ್ಟ ಶ್ರಮದ ಪ್ರತಿಫಲ ನೋಡುವಂತಹ ದಿನ ಫೆಬ್ರವರಿ 8 ಆಗಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಇದನ್ನು ಹೇಳಿ. ಇನ್ವಿಟೇಷನನ್ನು ಆದಷ್ಟು ಬೇಗ ಕೊಡ್ತೀನಿ. ಹಾಗೆ ಈ ವಿಡಿಯೋ ಮಾಡೋಕ್ಕೆ ಇನ್ನೊಂದು ಕಾರಣ ಅಂದರೆ ತುಂಬ ಜನ ಕೇಳ್ತಾ ಇದ್ರು, ಹೆಗ್ಡೆ ಕಲೆಕ್ಷನ್ಸ್ ಅದು ಹೇಗೆ ಸ್ಟಾರ್ಟ್ ಆಯಿತು, ಅದು ಏನು ಅಂತ ಕೇಳ್ತಾ ಇದ್ರಿ ಅಲ್ವಾ. ನಿಮ್ಮ ಮುಂದೆ ಶಾರ್ಟಾಗಿ ಹೇಳ್ತೀನಿ. ಇನ್ನೊಂದು ದಿನ ನಾನು ಸ್ಟಾರ್ಟಿಂಗಿಂದ ವೀಡಿಯೋಸ್ ಮಾಡ್ತೀನಿ, ಬಟ್ ಈ ವಿಡಿಯೋದಲ್ಲಿ ತುಂಬ ಶಾರ್ಟಾಗಿ ಹೇಳ್ತೀನಿ. ಹೆಗ್ಡೆ ಕಲೆಕ್ಷನ್ಸು ಯಾವುದೇ ಒಂದು ಪ್ಲ್ಯಾನ್ ಇದ್ದು ಆಗಿದ್ದಲ್ಲ, ಮುಂದಾಲೋಚನೆ ಇರಲಿಲ್ಲ, ಯಾವುದೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ನನಗೆ, ಏನು ಅಂದರೆ ಏನು ಗೊತ್ತಿಲ್ಲ. ಇದು ಸ್ಟಾರ್ಟ್ ಆಗಿದ್ದು ಝೀರೋದಿಂದ. ಲಾಕ್ಡೌನ್ ಆದಮೇಲೆ ತುಂಬ ಜನ ಮನೆಯಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು, ಹೊರಗಡೆ ಹೋಗೋದಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ರು. ಆಗ ನಾನು ನೋಡಿದ್ದು ಒಂದಿಷ್ಟು ವೃದ್ಧರು ಅವ್ರ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿರ್ತಾರೆ, ಆದರೆ ಅವರಿಗೆ ಹೊರಗಡೆ ಹೋಗಿ ಈಗ ಕಾರ್ಯಕ್ರಮಗಳಿಗೆ ಬಟ್ಟೆಗಳನ್ನು ತರುವಷ್ಟು ಶಕ್ತಿ ಇರಲ್ಲ ಅಂದರೆ ಹೊರಗಡೆ ಹೋದರೆ ಕರೋನಾ ಬರುತ್ತೆ ಅನ್ನೋ ಭಯ. ಹಾಗೆ ಮಕ್ಕಳು ಆನ್ ಸೈಟಲ್ಲಿದ್ದಾರೆ, ಫಾರಿನ್ಗಳಿದ್ದಾರೆ, ಅವರಿಗೆ ಮನೆಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಅವರಿಗೆ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಬಂದಂತಹ ಒಂದು ಥಾಟ್ ಏನಂದರೆ, ನಾನು ಯಾಕೆ ಮನೆ ಮಗಳ ಥರ ಹೋಗಿ ಆ ಒಂದು ವೃದ್ಧರಿಗೆ ಸಹಾಯ ಮಾಡಬಾರ್ದು, ನಾನು ಫ್ರೀಯಾಗಿ ಅಂತೂ ನನ್ನ ಹತ್ರ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಕೆಲಸದ ರೂಪದಲ್ಲಿ ಮಾಡೋಣ ಅಂತ ಹೇಳಿ ಆ ಒಂದು ವೃದ್ಧ ದಂಪತಿಗಳಿಗೆ ನಾನು ಒಂದು ಫಂಕ್ಷನ್ಗೆ 10 ಸಾರಿಯನ್ನು ತಂದುಕೊಟ್ಟು ಸ್ಟಾರ್ಟ್ ಆದಂಥ ಹೆಗ್ಡೆ ಕಲೆಕ್ಷನ್ಸ್ ಇದು. ಅವತ್ತು ನನಗೆ ತೋಚಿದ್ದು ಆ ಒಂದು ವೃದ್ಧ ದಂಪತಿಗಳು ನನಗೆ ಹೇಳಿದ್ದು, ನೀನು ನಮ್ಮ ಮನೆ ಮಗಳ ಥರ ಬಂದು ನಮಗೆ ಸಹಾಯ ಮಾಡಿದ್ಯಮ್ಮ, ಇದೇ ಥರ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಮಾತು ಅವತ್ತು ಸ್ಟಾರ್ಟ್ ಆಗಿದ್ದು ಹೆಗ್ಡೆ ಕಲೆಕ್ಷನ್ಸು. ಅದರ
ನಂತರ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು, ಈಗ ಹಳ್ಳಿಯಲ್ಲಿರುವ ನಮ್ಮ ಮುಗ್ಧ ಮಹಿಳೆಯರು ಅವರಿಗೆ ಎಲ್ಲರ ಥರ ಚೆನ್ನಾಗಿ ರೆಡಿ ಆಗಬೇಕು, ಬಟ್ಟೆ ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಹಳ್ಳಿಗಳಲ್ಲಿ ಅಂಗಡಿಗಳು ತುಂಬ ಕಡಿಮೆ ಇರುತ್ತೆ, ಇದ್ರೂ ಕೂಡ ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ಲು ಕಡಿಮೆ ರೇಟಿಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೇ ನನ್ನ ಮುಂದಿನ ಏಮ್ ಏನಾಯಿತು ಅಂದರೆ ಹಳ್ಳಿಯಲ್ಲಿರುವ ಮಹಿಳೆಯರಿಗೆ, ಯಾಕಂದರೆ ನಾನು ಕೂಡ ಹಳ್ಳಿಯಿಂದ ಬಂದಿರೋಳು, ಸೊ ಹಳ್ಳಿಯಲ್ಲಿರೋ ಮಹಿಳೆಯರಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಕಡಿಮೆ ದರದಲ್ಲಿ, ಅಂದರೆ ಎಲ್ಲಿ ಬಟ್ಟೆಯನ್ನು ಪ್ರಿಪೇರ್ ಮಾಡ್ತಾರಲ್ವ ಅಲ್ಲಿಂದನೇ ನಾವು ತಂದು ಅಲ್ಲಿಂದ ಅವ್ರಿಗೆ ಕೊಡೋಣ. ಸೊ ಮಾರ್ಜಿನ್ ಇಟ್ಕೊಳ್ತಿಲ್ಲ ಅಂತ ಹೇಳಲ್ಲ, ಮಾರ್ಜಿನ್ ಇಟ್ಕೋತೀವಿ, ಯಾಕಂದರೆ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಬೇಕು ಅನ್ನೋ ಕಾರಣದಿಂದ ಇದು ಕೂಡ ಮೈಂಡಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇದು ಎರಡೂ ಕೂಡ ಸಕ್ಸಸ್ ಆಯಿತು. ತುಂಬ ಜನ ಇಷ್ಟಪಟ್ಟರು. ಅದೆಷ್ಟೋ ಮದುವೆಗಳಿಗೆ, ಅದೆಷ್ಟೋ ಮುಂಜಿಗಳಿಗೆ ನಾವು ನಮ್ಮ ಮಟೀರಿಯಲ್ನ ಕಳಿಸಿದ್ವಿ. ಅದರಿಂದ ಅವರು ಕೂಡ ಖುಷಿಪಟ್ಟರು. ಅದರಿಂದ ಆಶೀರ್ವಾದನೂ ಸಿಕ್ತು ನಮಗೆ, ಮನಸ್ಸಿಗೆ ಏನೋ ಒಂದು 4 ಜನರಿಗೆ ಒಳ್ಳೇದಾಗೋ ಥರದ್ದು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಖುಷಿ ಕೂಡ ಸಿಕ್ತು. ಸೊ ಇದೆಲ್ಲರಿಂದ ಸ್ಟಾರ್ಟ್ ಆಗಿದ್ದೆ ನಮ್ಮ ಹೆಗ್ಡೆ ಕಲೆಕ್ಷನ್ಸು. ಫಸ್ಟು ಸ್ಟಾರ್ಟ್ ಆಗಿದ್ದು 10 ಸಾರಿಯಿಂದ. ಇವತ್ತು ನಾವು ಮದುವೆ ಮುಂಜಿಗಳಿಗೆ 100,000 ಸಾರಿಗಳು ಬೇಕು ಅಂದ್ರೂ ನಾವು 1 ವಾರದಲ್ಲಿ ಕಳಿಸುವಂತಹ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದನ್ನು ನಾವು ಇಲ್ಲಿ ತನಕ ನಾವು ಮಾಡಿದ್ದೀವಿ. ಸೊ ಆ ರೀಸನ್, ಇದಕ್ಕೆಲ್ಲ ಕಾರಣ ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನಿಂತಂಥ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಮತ್ತು ಮೇಯ್ನಾಗಿ ನನ್ನ ಫಾಲೋವರ್ಸು. ಸೊ ನೀವಿಷ್ಟು ಸ್ಪ್ರೆಡ್ ಮಾಡಿಲ್ಲ ಹೆಗ್ಡೆ ಕಲೆಕ್ಷನ್ಸ್ ಬಗ್ಗೆ ಅಂದರೆ ನಿಜವಾಗೂ ನನಗೆ ಇದು ಅಚೀವ್ಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೇನು ದೊಡ್ಡ ಅಚೀವ್ಮೆಂಟ್ ಅಂತಲ್ಲ, ಬಟ್ ಆ್ಯಸ್ ಎ ಲೇಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿದ್ದು ವೀಡಿಯೋ ಮಾಡಿ ಸಾರಿ ಸೇಲ್ ಮಾಡೋದು, ಯಾವುದೇ ಬಿಸ್ನೆಸ್ ಆ್ಯಸ್ ಎ ಲೇಡಿ ಮಾಡೋದು ತುಂಬ ಕಷ್ಟ ಈಗಿನ ಸಮಾಜದಲ್ಲಿ. ಬಟ್ ಅದೆಲ್ಲದಕ್ಕೂ ನಾನು ಏನನ್ನು ತಲೆ ಕೆಡಿಸ್ಕೊಳ್ದೆ, ನನ್ನ ತಲೆಯಲ್ಲಿದ್ದು ಒಂದೇ ಛಲ, ಹಠ, ನಾವು ಏನಾದರೂ ಒಂದು ಸಾಧಿಸಬೇಕು, ಯುನೀಕಾಗಿ ಸಾಧಿಸಬೇಕು, ಸೊ ಡಿಫ್ರೆಂಟ್ ಆಗಿರಬೇಕು ನಾವೇನಾದರೂ ಒಂದು ಮಾಡಿದರೆ ಅಂತ. ಸೊ ಅದೇ ರೀತಿ ಪ್ರತಿ ಮಂತಲ್ಲಿ ಬಂದ ಒಂದು ಪ್ರಾಫಿಟನ್ನು ಕೂಡ ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆ ಅವರಿಗೆ ಕೊಡ್ತಾ ಬಂದ್ವಿ. ಅದು ಕೂಡ ಅದ್ರ ಬ್ಲೆಸ್ಸಿಂಗ್ಸು ಕೂಡ ನಮಗೆ ಬಂತು. ಸೊ ನಾನು ಹೇಳಿರೋ ಥರ ಬಂಗಾರ, ಮನೆ, ಆಸ್ತಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಟ್ ನಾವು ಯಾವ ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ, ನಾವು ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಟ್ರೈ ಮಾಡಿದ್ದೀವಿ, ಅದಿದೆ ಅಲ್ಲ, ಅದು ಲೈಫ್ ಲಾಂಗ್ ನೆನಪಿರುತ್ತೆ. ಯಾಕಂದರೆ ನಾನು ಇವಾಗ ಎಲ್ಲಾದರೂ ಹೋಗ್ತಾ ಇದ್ದರೆ ಜನ ನೋಟಿಸ್ ಮಾಡಿ ಹೆಗ್ಡೆ ಕಲೆಕ್ಷನ್ಸ್ ಪೂಜಾ ಹೆಗ್ಡೆ ಅಂತ ಬಂದು ಮಾತಾಡಿಸ್ತಾರಲ್ವ, ಅದು ನನ್ನ ಆಸ್ತಿ ಆಗಿರುತ್ತೆ, ನಾನು ಸಂಪಾದಿಸಿದಂಥ ಆಸ್ತಿ ಅದಾಗಿರುತ್ತೆ. ಸೊ ಈ ಆಸ್ತಿ ಮುಂದೆ ಬೇರೆ ಯಾವ ಆಸ್ತಿನೂ ಇಲ್ಲ ಅಂತ ಹೇಳ್ತೀನಿ. ಸೊ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಅತ್ಯಂತ ಮುಖ್ಯವಾಗಿತ್ತು, ಅದೆಲ್ಲ ನೀವು ಕೊಟ್ಟಿದ್ದೀರಾ. ಮುಂದೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂದರೆ ನಮ್ಮ ಇವೆಂಟ್ಗೆ ಬನ್ನಿ ನೀವು. ಸೊ ನಮ್ಮ ಇವೆಂಟನ್ನು ನಾನು ನಿಮ್ಮ ಮನೆ ಮಗಳ ಥರ ನಾನು ಇನ್ವೈಟ್ ಮಾಡ್ತಿದ್ದೀನಿ. ಎಲ್ಲರೂ ದಯವಿಟ್ಟು ಬನ್ನಿ ರಾಮರಾವ್ ಗ್ರೌಂಡಲ್ಲಿ. ಹಾಗೆ ವೆಂಡರ್ ಆಗಿ ನಾನು ಕೂಡ ತುಂಬ ಕಡೆ ಹೋಗಿದ್ದೀನಿ, ತುಂಬ ಕಡೆ ಸ್ಟಾಲ್ಸ್ ಹಾಕಿದ್ದೀನಿ. ಅದೆಷ್ಟೋ ಕಡೆ ತುಂಬ ಮಳೆ ಬಂದು ನಮ್ಮ ಮಟೀರಿಯಲ್ ಎಲ್ಲ ಒದ್ದೆ ಆಗಿರುತ್ತೆ, ಅದು ಎಷ್ಟು ಸ್ಟ್ರಗಲ್ ಇರುತ್ತೆ. ಒಂದು ಸ್ಟಾಲ್ಸ್ ಹಾಕಿ ಬೆಳಗಿಂದ ಸಂಜೆ ತನಕ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು, ಅದೆಷ್ಟೋ ಅವಮಾನಗಳಾಗಿರುತ್ತೆ. ಸೊ ಅದೆಷ್ಟೋ ಕೋಪ ತಾಪಗಳು, ಅವಮಾನಗಳು, ದೇಹಕ್ಕೆ ದಣಿವು ಎಲ್ಲವನ್ನು ಈಗ ಶ್ರಮ ಅಂತ ಅಂದ್ಕೊಂಡು ನಾವು ಹಾಕಿ ಎಫರ್ಟ್ ಆಗಿ ಈಗ 4 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ನನಗೆ ಒಂದು ಆಸೆ ಇತ್ತು, ಎಷ್ಟೋ ದಿನ ನಾನು ಒಂದು ಇವೆಂಟ್ಗೆ ಆ್ಯಸ್ ಎ ವೆಂಡರ್ ಆಗಿ ಹೋಗ್ತಾ ಇದ್ದೆ. ಒಂದು ದಿನ ನಾನೇ ಇವೆಂಟನ್ನು ಮಾಡಿ ನನ್ನ ವೆಂಡರ್ ಫ್ರೆಂಡ್ಸನ್ನು ನನ್ನ ಇವೆಂಟ್ಗೆ ಇನ್ವೈಟ್ ಮಾಡಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನನ್ನ ಒಂದು ಕನಸಾಗಿತ್ತು. ಆ ಕನಸು ಕೂಡ ಇದೇ ಇವೆಂಟಲ್ಲಿ ನೆರವೇರ್ತಾ ಇದೆ. ನನ್ನ 30 ಜನ ವೆಂಡರ್ ಫ್ರೆಂಡ್ಸ್ಗಳು ಕೇಳಿದ ತಕ್ಷಣ ಬಂದು ಒಪ್ಕೊಂಡು ಈಗ ನನ್ನ ಇವೆಂಟ್ಗೆ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು, ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಇವೆಂಟಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಹಳೆ ಜರಿ ಸೀರೆಯನ್ನು ಕೂಡ ತೆಗೆದುಕೊಳ್ಳೋರು ಬರ್ತಾ ಇದ್ದಾರೆ. ಅಲ್ಲಿ ಸ್ಪಾಟಲ್ಲೇ ನಿಮಗೆ ಹಣವನ್ನು ಕೊಡ್ತಾರೆ. ನೀವೇನಾದರೂ ಸಾರಿ ಹಳೆ ಸೀರೆ ಹರಿದೋಗಿರೋ ಸಾರಿಯನ್ನು ತಂದರೆ ಅದು ಪ್ಯೂರ್ ಜರಿದಾಗಿದ್ದರೆ ನಿಮಗೆ ಅದನ್ನು ಚೆಕ್ ಮಾಡಿ ಸ್ಪಾಟಲ್ಲೇ ನಿಮಗೆ ದುಡ್ಡು ಕೊಡ್ತಾರೆ. ಅಂಥವ್ರನ್ನು ಕರೆಸ್ತಾ ಇದ್ದೀನಿ. ಯಾಕಂದರೆ ನನ್ನ ಕಸ್ಟಮರ್ಗೋಸ್ಕರ ನೀವು ಹಳೆ ಸಾರಿಯನ್ನು ಕೊಟ್ಟು ಅಲ್ಲಿರುವ ಮಟೀರಿಯಲಲ್ಲಿ ಹೊಸ ಮಟೀರಿಯಲ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಆ ದುಡ್ಡನ್ನು ಇಟ್ಕೊಂಡು ನೀವು ಏನಾದರೂ ಸೇವಿಂಗ್ಸ್ ಮಾಡ್ಕೋಬೋದು. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಯುನೀಕ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಂಡಲ್ಲಿ ಹೇಳಬೇಕು ಅಂದರೆ ಆ್ಯಸ್ ಅ ಲೇಡಿ ಅಂತ ಇಲ್ಲ, ಯಾರೇ ಆದ್ರೂ ಛಲ, ಹಠ ಮತ್ತು ಶ್ರಮ ಇದು 3 ಇದ್ದರೆ ನಾವು ಅಂದ್ಕೊಂಡಿದ್ದನ್ನು ಖಂಡಿತ ಅಚೀವ್ ಮಾಡ್ಬೋದು. ದುಡ್ಡನ್ನು ಬದಿಗಿಡೋಣ, ಇವತ್ತು ಲಾಭ ಆಗುತ್ತೆ, ನಾಳೆ ನಷ್ಟ ಆಗುತ್ತೆ. ಬಟ್ ನಾವು ಒಂದು ಒಳ್ಳೆ ಮನಸ್ಸಿಂದ ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಕೊನೆಗೊಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈಗ ನಾವು ಮಾಡ್ತಾ ಇರೋ ಸ್ನೇಹ ಸಮ್ಮೇಳನ ಕಾರಣ ಆಗಿರುತ್ತೆ. ಸೊ ಇದು ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನೆರವೇರಲಿ, ಯಾವುದೇ ವಿಘ್ನ ಬರದೇ ಇರಲಿ ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಇವೆಂಟ್ಗೆ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.